ಯಾದಗಿರಿಯಲ್ಲಿ ಬೇಸಿಗೆಯಂತಹ ಬಿಸಿಲು ನೋಡಿ, ಒಣಗಿದ ಬೆಳೆಗಳು ಸಮರ್ಪಕವಾಗಿ ಮಳೆಯಲ್ಲಿದೆ. ಬೆಳೆ ಒಣಗ್ತಾ ಇರುವಂತಹ ಆತಂಕ. ಬೆಂದಿಗೆ ಕೊಡದ ಮೂಲಕವಾಗಿ ಬೆಳೆಗೆ ನೀರುಣಿಸ್ತಾ ಇದ್ದಾರೆ ರೈತರ ಪಾಡು ನೋಡಿ ಪಾಪ. ಈಗ ಮಳೆಗಾಲ, ಮಳೆ ಬರಬೇಕು, ಆದ್ರೆ ಇಲ್ಲ. ಬೇಸಿಗೆಯಂತಹ ವಾತಾವರಣ ಅಲ್ಲಿ. ಸಮರ್ಪಕವಾಗಿ ಮಳೆ ಆಗ್ತಾ ಇಲ್ಲ, ಬೆಳೆ ಸಿಗ್ತಾ ಇಲ್ಲ ಕೈಗೆ. ಬೆಂದಿಗೆ ಕೊಡದ ಮೂಲಕವಾಗಿ ಬೆಳೆಗೆ ನೀರುಣಿಸ್ತಾ ಇದ್ದಾರೆ ರೈತರು. ಯಾದಗಿರಿ ಜಿಲ್ಲೆ ಹುಣಸಗಿಯ ರಾಜನ ಕೊಳೂರಿನಲ್ಲಿ ಬರ ಕಾಣಿಸಿಕೊಂಡಿದೆ. ಬೆಳೆಯನ್ನ ಉಳಿಸಿಕೊಳ್ಳಬೇಕು ಜನ, ರೈತರು ಪಡಬಾರದಂತಹ ಕಷ್ಟಗಳನ್ನ ಪಡ್ತಾ ಇದ್ದಾರೆ ರೈತರು. ಏನ್ ಮಾಡೋದು, ಮಳೆ ಆಗ್ತಾ ಇಲ್ಲ, ಬೆಳೆ ಬರ್ತಾ ಇಲ್ಲ. ಹಾಕಿದಂತಹ ಬೆಳೆ ಮಳೆಗಾಲ ಅಂತ ಹೇಳಿ ಬೆಳೆ ಹಾಕಿದ್ರು, ಒಂದೆರಡು ಸಲ 3 ಸಲ ಮಳೆ ಆಯ್ತಲ್ವಾ ಆ ಭಾಗದಲ್ಲೂ ಕೂಡ. ಸೊ ಬೆಳೆ ಬರುತ್ತೆ ಈ ಬಾರಿ ಅಂತ ಹೇಳಿ, ಮಳೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ಹಾಕಿದ್ರು, ಬಿತ್ತನೆ ಮಾಡಿದ್ರು, ಬಟ್ ಬರ್ತಾ ಇಲ್ಲ. ಅವರೇ ಕೂಡದಲ್ಲಿ ಹೋಗಿ ನೀರು ಉಣಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಯಾದಗಿರಿ ಭಾಗದ ಜನರ, ಅದರಲ್ಲೂ ಕೂಡ ರೈತರನ್ನ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಇಷ್ಟೆಲ್ಲ ಪರಿಪಾಟಲನ್ನ ಅನುಭವಿಸಬೇಕಲ್ಲ, ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಈಗ? ಯಾದಗಿರಿಯಲ್ಲಿ ಏನಂದ್ರೆ ಬೇಸಿಗೆ ಅಂತ ರಣ ಬಿಸಿಲಿನ ಆರ್ಭಟ ಕೂಡ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಅಂದ್ರೆ ಪಾಪ ಈಗಾಗಲೇ ರೈತರು ಸಾಕಷ್ಟು ಏನಂದ್ರೆ ಬೀಜ, ರಸಗೊಬ್ಬರ ಇವೆಲ್ಲವನ್ನು ಕೂಡ ಈಗಾಗಲೇ ಭೂಮಿಗೆ ಹಾಕಿ ಮಳೆ ಬರದಿರೋ ಕಾರಣಕ್ಕಾಗಿ ಸಮರ್ಪಕ ಮಳೆ ಆಗದೇ ಇರೋದ್ರಿಂದಾಗಿ ಏನಂದ್ರೆ ಬಿಂದಿಗೆ ಕೊಡ ಹಿಡಿದುಕೊಂಡು ಏನಂದ್ರೆ ಅಲ್ಪ ಸ್ವಲ್ಪ ಬೆಳೆದಿರ್ತಕ್ಕಂಥ ಬೆಳೆಗೆ ನೀರುಣಿಸುವಂತ ಕೆಲಸ ಕೂಡ ಮಾಡ್ತಕ್ಕಂಥದ್ದು. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೂಳೂರು ಗ್ರಾಮದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಈರಯ್ಯ ಹಿರೇಮೆಟ್ ಎಂಬುವರು ಏನಂದ್ರೆ ತಮ್ಮ ಜಮೀನಿನಲ್ಲಿ ಏನಂದ್ರೆ ಸ್ವಂತ ಜಮೀನಿನಲ್ಲಿ ಹತ್ತಿ ಬೆಳೆಯನ್ನ ಬಿತ್ತನೆ ಮಾಡಿರ್ತಾರೆ. ಅಂತ ಬೆಳೆಗೆ ಈಗಾಗಲೇ ಸಾಕಷ್ಟು ಏನಂದ್ರೆ ಭೂಮಿ ಎಲ್ಲ ಸಾಕಷ್ಟು ಬಿರುಕು ಬಿಟ್ಟು ಏನಂದ್ರೆ ನೀರಿಲ್ಲದ ಕಾರಣಕ್ಕಾಗಿ ಆ ಬೆಳೆಗಳು ಕೂಡ ಒಣಗ್ತಾ ಇದಾವೆ. ಈ ಒಂದು ನಿಟ್ಟಿನಲ್ಲಿ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳ ಕೊಳ್ಳಗಳಿಗೆ ಹೋಗಿ, ಕೊಳವೆ ಬಾವಿಗಳಿಗೆ ಹೋಗಿ ಅಲ್ಲಿ ನೀರು ತಂದು ಕೊಡಗಳ ಮೂಲಕ ಏನಂದ್ರೆ ನೀರು ಉಣಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಏನಂದ್ರೆ ಅವರು ಸಾಲ ಸೂಲ ಮಾಡಿ ಏನಂದ್ರೆ ಈ ಒಂದು ಹತ್ತಿ ಬೀಜ ತಂದಿರ್ತಾರೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ರಸಗೊಬ್ಬರ ಇನ್ನಿತರ ಅದೆಲ್ಲವನ್ನು ಕೂಡ ಈಗ ಸಾಕಷ್ಟು ನಷ್ಟ ಆಗುತ್ತಲ್ಲ ಅಂದು ಕೂಡ ಅವರು ಸಾಕಷ್ಟು ಏನಂದ್ರೆ ತೊಂದರೆಗಳು ಕೂಡ ಈಗ ಈಡಾಗ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾಗಿ ಮಳೆ ಆಗದಿರೋ ಕಾರಣಕ್ಕಾಗಿ ರೈತರು ಇಲ್ಲಿ ಅಕ್ಷರಶಃ ನಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನಂತಾರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ರೈತರ ಒಂದು ಸಮಸ್ಯೆಗಳಿಗೆ ಆಲಿಸಿ ಏನಂದ್ರೆ ಬರಗಾಲ ಘೋಷಣೆ ಮಾಡ್ಬೇಕು, ಇಲ್ಲವಾದಲ್ಲಿ ನಮ್ಮ ಜಮೀನುಗಳ ಜೊತೆಗೆ ನಾವು ಕೂಡ ಏನಂದ್ರೆ ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದೊದಗುತ್ತೆ ಅಂತ ಕೂಡ ಇಲ್ಲಿನ ರೈತರು ಹೇಳ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.